ಎಲ್ಲರಿಗೂ ನಮಸ್ಕಾರಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಿಮಗೆ ವಿಗಮನದ ವಿಷಯಾತ್ಮಕ ತತ್ವಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಗಮನದ ವಿಷಯಾತ್ಮಕ ತತ್ವಗಳಲ್ಲಿ ಅವಲೋಕನ ಮತ್ತು ಪ್ರಯೋಗದ ಪಾತ್ರ ಬಹಳ ಮುಖ್ಯವಾಗಿದೆ. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನೀವು ವಿಗಮನದ ವಿಷಯಾತ್ಮಕ ತತ್ವಗಳಲ್ಲಿ ಅವಲೋಕನ ಎಂದರೇನು, ಅವಲೋಕನದ ಪಾತ್ರವೇನು, ಅವಲೋಕನದ ಲಕ್ಷಣಗಳು ಯಾವುವು, ಅವಲೋಕನದ ನಿಯಮಗಳು ಅಥವಾ ಸ್ಥಿತಿಗಳು ಯಾವುವು ಅನ್ನುವುದನ್ನು ನೀವು ಕಲ್ತಿದ್ದೀರ. ಅವಲೋಕನ ಎಂದರೆ ಯಾವುದೇ ಘಟನೆ ಅಥವಾ ಸಂಗತಿಯ ಧ್ಯೇಯ ಸಾಧನೆಗಾಗಿ, ಉದ್ದೇಶ ಸಫಲತೆಗಾಗಿ ಜ್ಞಾನೇಂದ್ರಿಯಗಳ ಮೂಲಕ ಬುದ್ಧಿಯ ಸಹಾಯದಿಂದ ಎಚ್ಚರಿಕೆಯಿಂದ ಪರೀಕ್ಷಿಸುವುದನ್ನು ಅವಲೋಕನ ಅಂತ ಹೇಳ್ತಾರೆ. ಅವಲೋಕನ ಅನ್ನೋದು ಒಂದು ತಪಸ್ವಿ ಮನೋಭಾವನೆ, ತಾಳ್ಮೆಯಿಂದ ನಡೆಸುವ ಒಂದು ಸತ್ಯ ಶೋಧನೆ. ಅಂದರೆ ನಾವು ನಮ್ಮ ಸುತ್ತಲಿನ ಯಾವುದೇ ವಸ್ತು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಜ್ಞಾನೇಂದ್ರಿಯಗಳು ಮತ್ತು ಬುದ್ಧಿಯ ಸಹಕಾರ ಅವಶ್ಯಕ ಅನ್ನುವುದನ್ನು ನಮಗೆ ಅವಲೋಕನ ತಿಳಿಸಿಕೊಟ್ಟಿದೆ. ಇನ್ನು ಅವಲೋಕನದ ಲಕ್ಷಣಗಳಲ್ಲಿ ನೀವು ಅವಲೋಕನ ಆಯ್ಕೆಯನ್ನು ಒಳಗೊಂಡಿದೆ, ಆಸಕ್ತಿಯನ್ನು ಒಳಗೊಂಡಿದೆ, ಅವಲೋಕನದಲ್ಲಿ ಸ್ಪಷ್ಟತೆ ಇರಬೇಕು, ನಿಖರತೆ ಇರಬೇಕು ಮತ್ತು ಅರ್ಥ ವಿವರಣೆಯನ್ನು ಒಳಗೊಂಡಂತಹ ಪ್ರಕ್ರಿಯೆ ಅನ್ನುವುದನ್ನು ನೀವು ಹಿಂದಿನ ದಿನಗಳಲ್ಲಿ ಕಲಿತಿದ್ದೀರ. ಮತ್ತು ಅವಲೋಕನದ ನಿಯಮ ಬಹಳ ಮುಖ್ಯವಾದದ್ದು. ಭೌತಿಕ ನಿಯಮ, ಬೌದ್ಧಿಕ ನಿಯಮ ಮತ್ತು ನೈತಿಕ ನಿಯಮ. ಇಲ್ಲಿ ಫಿಸಿಕಲ್ ಕಂಡೀಷನ್ ಮತ್ತು ಮೆಂಟಲ್ ಕಂಡೀಷನ್ ಮತ್ತು ಮಾರಲ್ ಕಂಡೀಷನ್, ಈ ಮೂರು ಸಹ ಅಂದರೆ ಭೌತಿಕ ನಿಯಮ, ಬೌದ್ಧಿಕ ನಿಯಮ ಮತ್ತು ನೈತಿಕ ನಿಯಮ ಅಂತಕ್ಕಂಥದ್ದು ಅತ್ಯಂತ ಅವಶ್ಯಕ ಅವಲೋಕನ ಮಾಡಬೇಕಾದ್ರೆ ಅನ್ನೋದನ್ನು ಕಲಿತಿದ್ದೀವಿ. ಅಂದರೆ ಇಲ್ಲಿ ನಾವು ಅವಲೋಕನ ಮಾಡಬೇಕಾದ್ರೆ ಏನೇ ಕಾಳಜಿ ವಹಿಸಿದ್ರು, ಎಷ್ಟೇ ಲಕ್ಷಣಗಳನ್ನು ಗಮನಿಸಿದ್ರು ಅಥವಾ ಎಷ್ಟೇ ನಿಯಮಗಳನ್ನು ಪಾಲಿಸಿದ್ರೂ ಸಹ ಕೆಲವು ಸರಿ ಅವಲೋಕನದಲ್ಲಿ ತಪ್ಪುಗಳುಂಟಾಗುತ್ತೆ, ದೋಷಗಳುಂಟಾಗುತ್ತೆ. ಯಾಕೆ ತಪ್ಪುಗಳುಂಟಾಗುತ್ತೆ ಅಂದರೆ, ಅವಲೋಕನವು ವೈಜ್ಞಾನಿಕವಾಗಿ ತೃಪ್ತಿಕರವಾಗಿರಬೇಕಾದರೆ ಅವಲೋಕನದಲ್ಲಿ ನಿಯಮಗಳನ್ನು ನಾವು ಪಾಲಿಸಬೇಕು. ಆ ನಿಯಮಗಳನ್ನು ನಾವು ಪಾಲಿಸದೇ ಇದ್ದರೆ ಅಥವಾ ಲಕ್ಷಣಗಳನ್ನು ಗಮನಿಸದೇ ಇದ್ದರೆ ಒಂದು ಸಮಸ್ಯೆಗೆ ಸಂಬಂಧಪಟ್ಟ ಸಂಗತಿಗಳನ್ನು, ವಿಷಯಗಳನ್ನು ಪೂರ್ಣವಾಗಿ ಅವಲೋಕಿಸದೆ ಅವುಗಳ ಬಗೆಗೆ ಏನನ್ನಾದರೂ ನಾವು ಊಹಿಸೋದಕ್ಕೆ ಬರಲ್ಲ. ಸಂಗತಿಗಳನ್ನು ಅಥವಾ ಘಟನೆಗಳನ್ನು, ವಿಷಯಗಳನ್ನು ಯಥಾವತ್ತಾಗಿ ಅವಲೋಕಿಸದೆ ನಾವು ತಪ್ಪಾಗಿ ಗ್ರಹಿಸಿದಾಗ, ಅಂದರೆ ಅವಲೋಕನದ ನಿಯಮಗಳನ್ನು, ಅವಲೋಕನದ ಲಕ್ಷಣಗಳನ್ನು ನಾವು ತಿರಸ್ಕರಿಸಿ ಅವಲೋಕನ ಮಾಡಿದಾಗ ಅವಲೋಕನ ತಪ್ಪಾಗುತ್ತೆ. ಆ ತಪ್ಪಾದ ಅವಲೋಕನವನ್ನೇ ಅವಲೋಕನದ ದೋಷಗಳು ಅಂತ ಕರೀತೀವಿ. ಅವಲೋಕನದ ದೋಷಗಳು. ಯಾವಾಗ ಅವಲೋಕನ ದೋಷ ಉಂಟಾಗುತ್ತೆ? ನಮ್ಮ ಅವಲೋಕನ ಕ್ರಿಯೆಯಲ್ಲಿ ನಿಯಮಗಳನ್ನು, ಲಕ್ಷಣಗಳನ್ನು ಕಡೆಗಣಿಸಿದಾಗ, ನಾವು ತಪ್ಪಾದ ಅವಲೋಕನವನ್ನು ಮಾಡಿದಾಗ ಅವಲೋಕನ ದೋಷಗಳು ಉಂಟಾಗುತ್ತೆ. ಜೆ.ಎಸ್. ಮಿತ್ರರು ಈ ಅವಲೋಕನ ದೋಷಗಳನ್ನು ಎರಡು ವಿಧವಾಗಿ ತಿಳಿಸ್ತಾರೆ. ಮೊದಲನೇದು ಅನವಲೋಕನ, ನಾನ್ ಅಬ್ಸರ್ವೇಷನ್ ಅಂತ ಹೇಳ್ತಾರೆ, ಅನವಲೋಕನ ದೋಷ. ಎರಡನೇದು ದುಷ್ಟಾವಲೋಕನ ದೋಷ, ದುಷ್ಟಾವಲೋಕನ ದೋಷ. ಇದನ್ನ ಮಾಲ್ ಅಬ್ಸರ್ವೇಷನ್ ಅಂತ ಹೇಳ್ತಾರೆ. ಇದು ನಾನ್ ಅಬ್ಸರ್ವೇಷನ್ ಆದರೆ ಇದು ಮಾಲ್ ಅಬ್ಸರ್ವೇಷನ್. ಅವಲೋಕನದ ದೋಷಗಳನ್ನು ಹೆಸರಿಸಿ ಅಂತ ಕೇಳಿದರೆ ನೀವು ಒಂದು ಅನವಲೋಕನ ಮತ್ತೊಂದು ದುಷ್ಟಾವಲೋಕನ ಎಂಬ ಎರಡು ವಿಧದ ದೋಷಗಳನ್ನು ನೀವು ಗಮನಿಸ್ತೀರಾ. ಈ ಎರಡು ದೋಷಗಳಲ್ಲಿ ಮೊದಲನೇದು ಅನವಲೋಕನ ಎಂದರೇನು, ಯಾವುದಕ್ಕೆ ನಾವು ಅನವಲೋಕನ
ಸಂಗತಿ, ನಮ್ಮ ಸಮಸ್ಯೆಗೆ ಸಂಬಂಧಪಟ್ಟ ಸಂಗತಿಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳುವಾಗ ನಾವು ಪೂರ್ವಗ್ರಹ ಪೀಡಿತರಾಗಿ, ಪೂರ್ವಗ್ರಹ ಅಂದರೆ ಪ್ರೆಜುಡಿಸ್ ಅಂತ ಹೇಳ್ತಾರೆ. ಈಗಾಗಲೇ ಮೊದಲೇ ತೀರ್ಮಾನ ತಗೊಳ್ಳೋದು, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮೊದಲೇ ತೀರ್ಮಾನವನ್ನು ತಗೊಳ್ಳೋದು. ನಮ್ಮ ಸಮಸ್ಯೆಗೆ ಸಂಬಂಧಪಟ್ಟ ಸಂಗತಿಗಳನ್ನು ಆಯ್ದುಕೊಳ್ಳುವಾಗ ಪೂರ್ವಗ್ರಹ ಪೀಡಿತರಾಗಿ ನಾವೇನು ಮಾಡ್ತೀವಿ, ಮುಖ್ಯವಾಗಿ ಅವಲೋಕಿಸಬೇಕಾದ ಸಂಗತಿಗಳನ್ನು ತಿರಸ್ಕಾರ ಮಾಡಿದರೆ ಅಥವಾ ಉಪೇಕ್ಷೆ ಮಾಡಿದರೆ, ನಿರ್ಲಕ್ಷಿಸಿದರೆ, ಅವಲೋಕನಕ್ಕೆ ಯೋಗ್ಯವಾದ ಎಲ್ಲ ಸಂಗತಿಗಳನ್ನು ನಾವು ಪರಿಗಣಿಸಬೇಕು. ಆ ಸಂಗತಿಗಳನ್ನು ಪರಿಗಣಿಸಿದರೆ ನಾವೇನು ಮಾಡ್ತೀವಿ, ಆ ಸಮಸ್ಯೆಗೆ ನಾವು ಅವಲೋಕನಕ್ಕೆ ಬೇಕಾದ ಎಲ್ಲ ಸಂಗತಿಗಳನ್ನು ಗಮನಿಸದೆ, ಪರಿಗಣಿಸದೆ, ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಮಗೆ ಯಾವ್ದು ಬೇಕೋ ಅದನ್ನು ಪೂರ್ವಗ್ರಹ ಪೀಡಿತರಾಗಿ ನಾ ಹೇಳೋದೇ ಸರಿ, ಇದೇ ಸರಿ ಅಂತ ತೀರ್ಮಾನ. ಪೂರ್ವಗ್ರಹ ಪೀಡಿತರಾಗಿ ನಾವೇನು ಮಾಡ್ತೀವಿ, ಅವಲೋಕನಕ್ಕೆ ಅಗತ್ಯವಾದಂತಹ ಸಂಗತಿಗಳನ್ನು ಉಪೇಕ್ಷೆ ಮಾಡಿದರೆ, ನಿರ್ಲಕ್ಷಿಸಿದರೆ ಅನವಲೋಕನ ದೋಷ ಉಂಟಾಗುತ್ತದೆ. ಅವಲೋಕನಕ್ಕೆ ಯೋಗ್ಯವಾದ ಎಲ್ಲ ಸಂಗತಿಗಳನ್ನು ಪರಿಗಣಿಸದೆ ಕೆಲವನ್ನ ಅವಲೋಕನಕ್ಕೆ ಅತ್ಯಂತ ಅಗತ್ಯವಾದ ಸಂಗತಿಗಳನ್ನು ನಾವು ಉಪೇಕ್ಷೆ ಮಾಡಿದಾಗ, ನಿರ್ಲಕ್ಷಿಸಿದಾಗ, ತಿರಸ್ಕರಿಸಿ ನಾವು ಅವಲೋಕನ ಮಾಡಲು ಕೊಟ್ಟಾಗ ಈ ಅನವಲೋಕನ ದೋಷ ಉಂಟಾಗುತ್ತದೆ. ಈಗ ಅನೇಕ ವೇಳೆ ವೈಜ್ಞಾನಿಕ ಕ್ಷೇತ್ರದಲ್ಲಿ ಅಲ್ಲದೆ ನಮ್ಮ ದಿನನಿತ್ಯ ಕ್ಷೇತ್ರ ಅಥವಾ ದಿನನಿತ್ಯ ಬದುಕಿನಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಜೀವನದಲ್ಲಿ ಭಾವಾತ್ಮಕ ಸಂಗತಿಗಳಿಗೆ ಗಮನ ಕೊಟ್ಟು ನಿಷೇಧಾತ್ಮಕ ಸಂಗತಿಗಳನ್ನು ಉಪೇಕ್ಷೆ ಮಾಡುತ್ತೇವೆ. ಈ ಅನವಲೋಕನ ದೋಷ ಬರೀ ವಿಜ್ಞಾನ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ನಿಮಗೆ ಪ್ರತಿಯೊಂದು ಅಧ್ಯಾಯದಲ್ಲಿಯೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೀವು ನೆನಪಿಟ್ಕೊಳ್ಳಬೇಕಾಗುತ್ತೆ. ಈ ಅವಲೋಕನ ಇರೋದು ಸಹ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ. ನಾವು ಸರಿಯಾಗಿ ಅವಲೋಕನ ಮಾಡಿದರೆ ಮಾತ್ರ ವಿಜ್ಞಾನ ಮುಂದುವರಿಯಲಿಕ್ಕೆ ಸಾಧ್ಯ, ವಿಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅಂದರೆ ಈ ಅನವಲೋಕನ ದೋಷ ವಿಜ್ಞಾನದಲ್ಲಿ ಮಾತ್ರ ಕಾಣೋಣ, ಬರೀ ವೈಜ್ಞಾನಿಕ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ದಿನನಿತ್ಯ ನಮ್ಮ ಬದುಕಿನಲ್ಲಿ ನಾವೇನು ಮಾಡ್ತೀವಿ, ಭಾವಾತ್ಮಕ ಸಂಗತಿಗಳಿಗೆ ಹೆಚ್ಚಿನ ಗಮನವನ್ನು ಕೊಡ್ತೀವಿ. ಈ ಭಾವಾತ್ಮಕ ಅಂದರೆ ನಮ್ಗೆ ಯಾವುದು ಬೇಕೋ ಆ ಸಂಗತಿಗಳಿಗೆ ಹೆಚ್ಚಿನ ಗಮನವನ್ನು ಕೊಟ್ಟು, ಭಾವಾತ್ಮಕ ಸಂಗತಿಗಳಿಗೆ ಗಮನವನ್ನು ಕೊಟ್ಟು ನಿಷೇಧಾತ್ಮಕ ಸಂಗತಿಗಳನ್ನು ಉಪೇಕ್ಷಿಸುತ್ತೇವೆ. ಇದರ ಫಲವಾಗಿ ಆ ಕಾರಣದಿಂದ ನಮಗೆ ಅನೇಕ ಮೂಢನಂಬಿಕೆಗಳಿಗೆ ದಿನನಿತ್ಯ ನಾವು ಬಲಿಯಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಉದಾಹರಣೆಗೆ ಪ್ರತಿದಿನ ಈ ಜನರು ಕನಸು ಬೀಳೋದನ್ನು ನೋಡ್ತಾರೆ. ಈ ಕನಸುಗಳು ಮುಂದೆ ಸಂಭವಿಸುವ ಘಟನೆಗಳನ್ನು ಸೂಚಿಸುತ್ತವೆ. ಕನಸುಗಳು ಭವಿಷ್ಯ ಸೂಚಕ ಅಂತ ಅನೇಕ ಜನ ನಂಬಿದ್ದಾರೆ. ಕನಸು ಬಿದ್ದರೆ ನಾಳೆ ಹೀಗೆ ಆಗುತ್ತೇನೋ ಅಂತ ಅನೇಕ ಜನ ನಂಬಿದ್ದಾರೆ. ಅವರ ಈ ನಂಬಿಕೆಗೆ ಅವರ ಜೀವನದಲ್ಲಿ ಕೆಲವು ಕನಸುಗಳು ನನಸಾಗಿರುವುದೇ ಕಾರಣ. ಕನಸುಗಳು ನನಸಾಗಲಿಕ್ಕೆ ಏನು ಕಾರಣ, ಅವರು ಅದನ್ನೇ ನಂಬಲಿಕ್ಕೆ ಏನು ಕಾರಣ, ಯಾವುದೋ ಒಂದೋ ಎರಡು ಕನಸು ನನಸಾಗಿರ್ಬೋದು. ಆದರೆ ಅಂತಹ ವ್ಯಕ್ತಿ ತಮ್ಮ ನಂಬಿಕೆಗೆ ಪುಷ್ಟಿಗೊಳಿಸುವ ಕನಸುಗಳನ್ನಷ್ಟೇ ಪರಿಗಣಿಸಿ ಉಳಿದ ಕನಸುಗಳನ್ನು ಬಿಟ್ಟಿರ್ತಾನೆ, ಅದನ್ನು ಪರಿಗಣಿಸಲ್ಲ. ಕನಸುಗಳು ಭವಿಷ್ಯ ಸೂಚಕ ಅಂತ ಹೇಳೋ ವ್ಯಕ್ತಿ ಯಾವುದೋ ಒಂದೋ ಎರಡೋ ಕನಸು ಅವನಿಗೆ ನಿಜ ಆಗಿದೆ, ಅದನ್ನಷ್ಟೇ ಅವನ ಆಧಾರವಾಗಿಟ್ಕೊಂಡು ಉಳಿದ ಎಷ್ಟೋ ಕನಸುಗಳು ನನಸಾಗಿರಲ್ಲ, ಅವುಗಳನ್ನು ಅವನು ಕಡೆಗಣಿಸಿದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಫ್ರಾನ್ಸಿಸ್ ಬೇಕನ್ ರವರ ಮಾತಿನಲ್ಲಿ ಹೇಳೋದಾದರೆ, ಜನರು ಬಾಣ ಗುರಿ ಮುಟ್ಟಿದ್ದನ್ನು ಮಾತ್ರ ಗಮನಿಸುವರೇ ಹೊರತು ಗುರಿ ತಪ್ಪಿದ್ದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ಫ್ರಾನ್ಸಿಸ್ ಬೇಕನ್ ರವರ ಮಾತಿನಲ್ಲಿ ಹೇಳೋದಾದರೆ, ಜನ ಬಾಣ ತನ್ನ ಗುರಿ ಮುಟ್ಟಿದ್ದನ್ನು ಪರಿಗಣಿಸ್ತಾರೆ ಹೊರತು ಗುರಿ ತಪ್ಪಿದ್ದನ್ನು ಅವರು ಪರಿಗಣಿಸೋದೇ ಇಲ್ಲ. ಯಾವ ಬಾಣ ಗುರಿ ತಪ್ಪಿದೆಯೋ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಲ್ಲ ಅಂತ ಹೇಳ್ತಾರೆ. ನಾವು ಅನೇಕ ಜಟಿಲವಾದ ಸಂಕೀರ್ಣವಾದ ಸಮಸ್ಯೆಯ ಉಗಮಕ್ಕೆ ಕಾರಣಗಳನ್ನು ತಿಳಿಯಲು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಸಂದರ್ಭಗಳನ್ನು ನಾವು ನೋಡದೆ ನಾವೇನು ಮಾಡ್ತೀವಿ, ಯಾವುದೋ ಒಂದು ಘಟನೆಗೆ ಕಾರಣ ಅಥವಾ ಯಾವುದೋ ಒಂದು ಘಟನೆಯನ್ನು ಅವಲೋಕನ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟಂತಹ
ಎಲ್ಲ ಸಂಗತಿಗಳನ್ನು ನಾವು ಪರಿಗಣಿಸದೆ ನಾವೇನು ಮಾಡ್ತೀವಿ, ನಮಗೆ ಬೇಕಾದ, ನಮಗೆ ಚೆನ್ನಾಗಿ ಗೊತ್ತಿರುವ, ತಿಳಿದಿರುವ ಸಂದರ್ಭಗಳನ್ನು ಅವಲೋಕಿಸುತ್ತೇವೆ. ನಮಗೆ ತಿಳಿದಿರುವ ಸಂದರ್ಭಗಳನ್ನು ಮಾತ್ರ ನಾವು ಅವಲೋಕಿಸ್ತೇವೆ. ಹಾಗೆ ಮಾಡುವುದರಿಂದ ಅನವಲೋಕನ ದೋಷ ಉಂಟಾಗುತ್ತೆ. ನಾವು ಅವಲೋಕನ ಮಾಡಬೇಕಾದ್ರೆ ನಮಗೆ ಬೇಕಾದ ಸಂಗತಿಗಳನ್ನು, ನಮಗೆ ಗೊತ್ತಿರುವ ಸಂಗತಿಗಳನ್ನು ಮಾತ್ರ ಪರಿಗಣಿಸಿ, ಗೊತ್ತಿಲ್ಲದೇ ಇರೋ ಸಂಗತಿಗಳನ್ನು ನಾವು ಕಡೆಗಣಿಸಿದಾಗ ಇಲ್ಲಿ ಅನವಲೋಕನ ದೋಷ ಉಂಟಾಗುತ್ತೆ. ಅಂದರೆ ಒಂದು ಅವಲೋಕನ ಮಾಡಬೇಕು ಅಂದರೆ ಭಾವಾತ್ಮಕ, ನಿಷೇಧಾತ್ಮಕ ಎಲ್ಲ ಸಂಗತಿಗಳನ್ನು ಪರಿಗಣಿಸಬೇಕು, ನಾವು ಗಣನೆಗೆ ತೆಗೆದುಕೋಬೇಕು. ಅದನ್ನು ಬಿಟ್ಟು ನಾವು ನಮಗೆ ಗೊತ್ತಿರೋದು, ನಮಗೆ ಬೇಕಾಗಿರೋದನ್ನು ಮಾತ್ರ ಪರಿಗಣಿಸಿ ಬೇಡದಿದ್ದನ್ನು ಬಿಟ್ಟು ಬಿಡ್ತೀವಿ. ಆಗ ಅನವಲೋಕನ ದೋಷ ಉಂಟಾಗುತ್ತೆ. ಇದಕ್ಕೆ ಇನ್ನೊಂದು ನಿಮಗೆ ಉದಾಹರಣೆ ಹೇಳುವುದಾದರೆ, ವಿದ್ಯಾರ್ಥಿಗಳೇ, ನಮ್ಮ ವಿದ್ಯಾಭ್ಯಾಸ ಮಟ್ಟವನ್ನೇ ನಾವು ಗಮನಿಸೋಣ. ಇಂದಿನ ವಿದ್ಯಾಭ್ಯಾಸ ಮಟ್ಟದ ಅಧೋಗತಿಗೆ ಪ್ರಾಧ್ಯಾಪಕರಿಗೆ ಸರಿಯಾದ ಸಂಬಳ ದೊರಕದಿರುವುದೇ ಕಾರಣ ಎಂದು ಹೇಳಿ, ಮೇಷ್ಟ್ರಿಗೆ ಸರಿ ಸಂಬಳ ಕೊಡ್ತಿಲ್ಲ, ಅದಕ್ಕೆ ವಿದ್ಯಾಭ್ಯಾಸ ಸರಿ ಇಲ್ಲ ಅಂತ ಹೇಳುತ್ತಾರೆ ಅಂದು ಹೇಳಿ, ವಿದ್ಯಾರ್ಥಿಗಳಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಅಶಿಸ್ತು, ಅವಿಧೇಯತೆ ಇವುಗಳನ್ನು ನಿರ್ಲಕ್ಷಿಸಿದಾಗ, ವಿದ್ಯಾರ್ಥಿಗಳಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಅಶಿಸ್ತು, ಅನಾಸಕ್ತಿ, ಆಸಕ್ತಿನೇ ಇಲ್ಲ ವಿದ್ಯಾಭ್ಯಾಸದಲ್ಲಿ, ಅನಾಸಕ್ತಿ ಮತ್ತು ಅವಿಧೇಯತೆಯನ್ನು ಕಡೆಗಣಿಸಿದಂತೆ, ನಿರ್ಲಕ್ಷಿಸಿದಂತೆ ಆಗುತ್ತದೆ. ಆಗ ನಮ್ಮ ಅವಲೋಕನ ಅನವಲೋಕನ ದೋಷಕ್ಕೆ ಗುರಿಯಾಗಿದೆ. ಅಂದರೆ ಅನವಲೋಕನಕ್ಕೆ ಇದು ಒಂದು ಒಳ್ಳೆ ಉದಾಹರಣೆ. ಇಂದಿನ ವಿದ್ಯಾಭ್ಯಾಸ ಮಟ್ಟದ ಅಧೋಗತಿಗೆ ಬರೀ ಉಪನ್ಯಾಸಕರು ಅಥವಾ ಶಿಕ್ಷಕರಿಂದ ಮಾತ್ರ ಕಾರಣ ಅಲ್ಲ, ಅಥವಾ ಬರಿಯ ವಿದ್ಯಾರ್ಥಿಗಳು ಮಾತ್ರ ಕಾರಣ ಅಲ್ಲ. ಇವೆರಡೂ ಸಹ ಸಮನ್ವಯ ಆದಾಗ ಮಾತ್ರ, ಎರಡರಲ್ಲೂ ಹೊಂದಾಣಿಕೆ ಇದ್ದಾಗ ಮಾತ್ರ ನಾವು ಒಬ್ಬ ವಿದ್ಯಾರ್ಥಿ ಮತ್ತು ಗುರುಗಳು ಅವರಿಬ್ಬರಲ್ಲಿಯೂ ಸಮನ್ವಯ, ಅಂದರೆ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇದ್ದಾಗ ಮಾತ್ರ ಒಳ್ಳೆಯ ವಿದ್ಯೆ ಮೂಡಿ ಬರಲಿಕ್ಕೆ ಸಾಧ್ಯ. ಸೌಹಾರ್ದತೆ, ಸಮನ್ವಯತೆ ಇದ್ದಾಗ, ನಿಮಗೆ ಶ್ಲೋಕ ಗೊತ್ತಿದೆ, ಸಹನೋ ಭವತು ಸಹನೋ ಭುನಕ್ತು ಸಹವೀರ್ಯಂ ಕರವಾಹೈ. ಅಂದರೆ ಇಲ್ಲಿ ಒಬ್ಬ ಗುರು ಮತ್ತು ಶಿಷ್ಯ ಜೊತೆಯಲ್ಲಿ ಸೇರಿದಾಗ ಮಾತ್ರ ಅವನೇನಾದ್ರು ಜ್ಞಾನಾರ್ಜನೆಯನ್ನು ಪಡೆಯಲಿಕ್ಕೆ ಸಾಧ್ಯ. ಹಾಗಾಗಿ ಇಂದಿನ ವಿದ್ಯಾಭ್ಯಾಸ ಮಟ್ಟದ ಅಧೋಗತಿಗೆ ಉಪನ್ಯಾಸಕರಿಗೆ ಸರಿಯಾಗಿ ಸಂಬಳ ಕೊಡದೇ ಇರೋದು ಮಾತ್ರ ಕಾರಣ ಅಲ್ಲ. ಕಾರಣ ಅಂತ ಹೇಳಿದಾಗ ಏನಾಗುತ್ತೆ, ವಿದ್ಯಾರ್ಥಿಗಳನ್ನು ಕಡೆಗಣಿಸಿದಂತಾಗುತ್ತೆ. ವಿದ್ಯಾರ್ಥಿಗಳಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಶಿಸ್ತು, ಅನಾಸಕ್ತಿ, ಆಸಕ್ತಿ ಇಲ್ಲ ವಿದ್ಯಾಭ್ಯಾಸದಲ್ಲಿ, ಮತ್ತು ಅವಿಧೇಯತೆಯನ್ನು ನಾವು ನಿರ್ಲಕ್ಷಿಸಿದಂತಾಗುತ್ತೆ. ಅಂದರೆ ಇಲ್ಲಿ ವಿದ್ಯಾರ್ಥಿಯನ್ನು ನಿರ್ಲಕ್ಷಿಸಕ್ಕಾಗಲ್ಲ, ಅಥವಾ ಉಪನ್ಯಾಸಕರನ್ನು, ಗುರುಗಳನ್ನು ಸಹ ನಿರ್ಲಕ್ಷಿಸಕ್ಕಾಗಲ್ಲ. ಅವರಿಬ್ಬರು ಒಂದುಗೂಡಿದಾಗ ಮಾತ್ರ ಒಳ್ಳೆಯ ವಿದ್ಯಾಭ್ಯಾಸ ಕಲಿಯಲಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಯಾವುದಾದ್ರೂ ಬರೀ ಉಪನ್ಯಾಸಕರನ್ನ ಅಥವಾ ಗುರು ವೃಂದವನ್ನು ನಿರ್ಲಕ್ಷಿಸಿದರೂ ವಿದ್ಯಾಭ್ಯಾಸ ಸರಿಯಾಗಿಲ್ಲ, ವಿದ್ಯಾಭ್ಯಾಸದ ಮಟ್ಟ ಸರಿಯಾಗಿಲ್ಲ, ಮತ್ತು ವಿದ್ಯಾರ್ಥಿಗಳನ್ನು ಕಡೆಗಣಿಸಿದ್ರು ಸಹ. ಅಂದರೆ ಇಲ್ಲಿ ಅವಲೋಕನ ಮಾಡಬೇಕಾದ್ರೆ ಯಾವುದನ್ನು ನಾವು ನಿರ್ಲಕ್ಷ್ಯ ಮಾಡೋಕ್ಕಾಗಲ್ಲ ಅಥವಾ ಉಪೇಕ್ಷೆ. ಅನವಲೋಕನ ದೋಷ ಯಾವಾಗ ಉಂಟಾಗುತ್ತೆ ಅಂದರೆ, ಅವಲೋಕನಕ್ಕೆ ಯೋಗ್ಯವಾದ ಎಲ್ಲ ಅಂಶಗಳನ್ನು ಪರಿಗಣಿಸದೆ ಅವಲೋಕನಕ್ಕೆ ಯೋಗ್ಯವಾದ ಅಂಶಗಳಲ್ಲಿ ಕೆಲವನ್ನು ಕಡೆಗಣಿಸಿದಾಗ, ಉಪೇಕ್ಷೆ ಮಾಡಿದಾಗ, ನಿರ್ಲಕ್ಷ್ಯ ಮಾಡಿದಾಗ ಅನವಲೋಕನ ದೋಷ ಉಂಟಾಗುತ್ತೆ. ವಿದ್ಯಾರ್ಥಿಗಳು, ಇನ್ನೊಂದು ಉದಾಹರಣೆ ನಿಮಗೆ ಈ ಅನವಲೋಕನ ಹೇಳೋದಾದರೆ, ಇಲ್ಲಿ ಹೊರದೇಶದಿಂದ ಬಂದಂಥ ಒಬ್ಬ ಯಾತ್ರಿಕ ಈ ಭಾರತೀಯರ ವಿಚಾರವಾಗಿ ಅವನು ಮಾತಾಡ್ತಾ ಏನು ಮಾಡ್ತಾನೆ, ಭಾರತೀಯರೆಲ್ಲರೂ ಮೂಢನಂಬಿಕೆಯನ್ನು ಉಳ್ಳವರು, ಭಾರತೀಯರೆಲ್ಲರೂ ಮೂಢನಂಬಿಕೆಯನ್ನು ಉಳ್ಳವರು ಅನ್ನುವ ಒಂದು ತೀರ್ಮಾನಕ್ಕೆ ಬರ್ತಾರೆ. ಹಾಗಾದ್ರೆ ಆ ತೀರ್ಮಾನಕ್ಕೆ, ಆ ನಿರ್ಣಯಕ್ಕೆ ಬರಲಿಕ್ಕೆ ಏನು ಕಾರಣ ಇರ್ಬೋದು ಅಂದರೆ, ಆ ಪ್ರವಾಸಿಗ, ಆ ಹೊರದೇಶದಿಂದ ಬಂದ ಯಾತ್ರಿಕ, ಆತ ಭೇಟಿ ಮಾಡಿದಂತಹ ಕೆಲವು ಭಾರತೀಯರು, ಯಾರೋ ಒಬ್ಬರಿಬ್ಬರು ಅಲ್ಲಿ ಹಂಪೆನೋ ಹೊಸಪೇಟೆನೋ ಇನ್ನೆಲ್ಲೋ ಪ್ರವಾಸ ಹೋದಾಗ ಕೆಲವು ಭಾರತೀಯರನ್ನು ಅವನು ಭೇಟಿ ಮಾಡಿ ಅವನಿಗೆ ಆದಂತಹ ಅನುಭವದಿಂದ, ಅಂದರೆ ಅದೊಂದು ಸರಿಯಾದ ಅನುಭವ ಅಲ್ಲ, ಅವನು ಮಾತಾಡಿಸಿದಂಥ ಭಾರತೀಯರು
ಭಾರತದಲ್ಲೂ ಸಹ ಅನೇಕ ಮೇಧಾವಿ ವಿಜ್ಞಾನಿಗಳನ್ನು ನಾವು ನೋಡ್ತೇವೆ, ಹೌದಾ? ಅಬ್ದುಲ್ ಕಲಾಂ ತಗೊಳ್ಳಿ, ಹೌದಾ? ನಾವು ಹಿಂದೆ ಹೋದರೆ ನಾವು ಆರ್ಯಭಟ್ಟ ತಗೊಳ್ಳಿ, ನಮ್ಮ ದೇಶದ ಸೊನ್ನೆಯನ್ನು ಕಂಡುಹಿಡಿದವರು ನಮ್ಮ ಭಾರತೀಯರು. ಅದಿಲ್ಲ ಅಂದರೆ ನಮ್ಮ ಲೆಕ್ಕ ಗಣಿತನೇ ಆಗ್ತಿರ್ಲಿಲ್ವಲ್ಲ. ಹಾಗಾಗಿ ಭಾರತೀಯರೆಲ್ಲರೂ ಮೂಢನಂಬಿಕೆ ಉಳ್ಳವರು ಅನ್ನೋದು ತಪ್ಪಾಗುತ್ತೆ. ಅಂದರೆ ಭಾರತದಲ್ಲೂ ಸಹ ವೈಜ್ಞಾನಿಕ ಮನೋಭಾವನೆಯುಳ್ಳಂಥವರು, ವೈಜ್ಞಾನಿಕವಾಗಿ ಯೋಚನೆ ಮಾಡುವಂಥವರು, ವಿಚಾರವಂತರು ಇದು ಹೆಚ್ಚು ನರಸಿಂಹಯ್ಯನವರಿದ್ದಾರೆ, ಕೌವರಿದ್ದಾರೆ, ಹೌದಾ? ಹೀಗೆ ಈ ಭಾರತೀಯರೆಲ್ಲರೂ ಮೂಢನಂಬಿಕೆ ಉಳ್ಳವರು ಅಂತ ಹೇಳಿದರೆ ಇಲ್ಲಿ ವಿಜ್ಞಾನಿಗಳನ್ನ, ವಿಚಾರವಂತರನ್ನ ನಾವು ಕಡೆಗಣಿಸಿದಂಗಾಗುತ್ತೆ, ಹೌದಾ? ಹಾಗಾಗಿ ಇಲ್ಲಿ ಅನವಲೋಕನ ದೋಷಕ್ಕೆ ಗುರಿಯಾಗುತ್ತದೆ. ಅನವಲೋಕನ ದೋಷ ಅಂದರೆ ಅವಲೋಕನಕ್ಕೆ ಯೋಗ್ಯವಾದ ಎಲ್ಲ ಅಂಶಗಳನ್ನು ಇಲ್ಲಿ ಪರಿಗಣಿಸಬೇಕು. ಯಾವುದೇ ಅಂಶಗಳನ್ನು ಕಡೆಗಣಿಸಿದರೆ, ಉಪೇಕ್ಷೆ ಮಾಡಿದರೆ ಅನವಲೋಕನ ದೋಷ ಉಂಟಾಗುತ್ತದೆ. ಇಲ್ಲಿ ಉದಾಹರಣೆಗೆ ಈ ಭಾರತೀಯರೆಲ್ಲ ಮೂಢನಂಬಿಕೆಯನ್ನು ಹೊಂದಿರುವವರು ಅಂತ ಹೇಳಿದರೆ ಈತನ ನಿರ್ಣಯಕ್ಕೆ ಸಹಾಯಕ ಸಾಕ್ಷಿಗಳು ಆತನ ಭೇಟಿ ಮಾಡಿದ ಕೆಲವು ಭಾರತೀಯರು ಮೂಢನಂಬಿಕೆಯಲ್ಲಿ ವಿಶ್ವಾಸವುಳ್ಳವರಾಗಿರಬಹುದು. ಆದರೆ ವೈಜ್ಞಾನಿಕ ದೃಷ್ಟಿಯಿಂದ ಆಲೋಚನೆ ಮಾಡುವವರು, ವಿಚಾರವಂತರು ಭಾರತದಲ್ಲಿ, ಅಂದರೆ ಭಾರತದಲ್ಲಿರುವ ವೈಜ್ಞಾನಿಕವಾಗಿ ವಿಚಾರ ಮಾಡುವವರನ್ನು ಅಥವಾ ಈ ಕಡೆಗಣಿಸಿದಂಗಾಗಲ್ಲ. ವೈಜ್ಞಾನಿಕ ಮನೋಭಾವವುಳ್ಳವರನ್ನು ನಿರ್ಲಕ್ಷಿಸಿ, ಉಪೇಕ್ಷೆ ಮಾಡಿ ನಾವು ಈ ನಿರ್ಣಯವನ್ನು ಆಯಾತಕ್ಕೆ ತಗೊಂಡಿಲ್ಲ ಅಂತ ಹೇಳ್ತೀವಿ. ಭಾರತೀಯರೆಲ್ಲರೂ ಮೂಢನಂಬಿಕೆ ಉಳ್ಳವರು ಖಂಡಿತ ಅಲ್ಲ. ಆ ರೀತಿ ನಾವು ನಿರ್ಣಯ ಮಾಡಿದರೆ ಏನಾಗುತ್ತೆ? ಅದು ಅನವಲೋಕನ ದೋಷಕ್ಕೆ ಗುರಿಯಾಗುತ್ತದೆ. ಇನ್ನು ದುಷ್ಟಾವಲೋಕನ. ಅನವಲೋಕನ ಅಂದರೆ ಅವಲೋಕನಕ್ಕೆ ಯೋಗ್ಯವಾದ ಎಲ್ಲ ಅಂಶಗಳನ್ನು, ಸಂಗತಿಗಳನ್ನು ಪರಿಗಣಿಸದೆ ಕೆಲವನ್ನು ಉಪೇಕ್ಷೆ ಮಾಡಿದಾಗ, ನಿರ್ಲಕ್ಷಿಸಿದಾಗ ಅನವಲೋಕನ ದೋಷ ಉಂಟಾಗುತ್ತೆ. ಉದಾಹರಣೆಗೆ ಭಾರತೀಯರೆಲ್ಲರೂ ಮೂಢನಂಬಿಕೆ ಉಳ್ಳವರು ಎಂದು ವಿದೇಶದಿಂದ ಬಂದ ಯಾಕೆ ಹೇಳ್ತಾನೆ, ಅದು ತಪ್ಪಾಗುತ್ತೆ. ಇನ್ನು ಎರಡನೇದು ದುಷ್ಟಾವಲೋಕನ ದೋಷ. ಈ ದುಷ್ಟಾವಲೋಕನ ದೋಷ ಅಂತ ಹೇಳಿದರೆ, ದುಷ್ಟಾವಲೋಕನವು ಅವಲೋಕನಕ್ಕೆ ಸಂಬಂಧಪಟ್ಟಂತ ಎರಡನೇ ದೋಷ. ನಾವು ಯಾವುದೇ ಸಂಗತಿ ಅಥವಾ ವಿಷಯಗಳನ್ನು ಅವು ಇರುವಂತೆ ಅವಲೋಕಿಸಲು ಅಶಕ್ತರಾದಾಗ, ಯಾವುದೇ ಸಂಗತಿ ಅಥವಾ ಘಟನೆಗಳನ್ನು ಅವು ಇರುವಂತೆ ಅವಲೋಕಿಸಲು ಅಶಕ್ತರಾದಾಗ, ನಾವು ಅವಲೋಕಿಸಿದ ವಿಷಯಗಳನ್ನು ತಪ್ಪಾಗಿ ಗ್ರಹಿಸಿಕೊಂಡಾಗ ಈ ದೋಷ ಉಂಟಾಗುತ್ತೆ. ನಾವು ಅವಲೋಕಿಸುವ ವಿಷಯಗಳನ್ನು ಅಥವಾ ಸಂಗತಿಗಳನ್ನು ಅವು ಹೇಗಿರುತ್ತೋ ಹಾಗೆ ಯಥಾರ್ಥವಾಗಿ ಅವಲೋಕಿಸಲು ಅಶಕ್ತರಾದಾಗ ಮತ್ತು ಅವಲೋಕಿಸಿದ ವಿಷಯಗಳನ್ನು ನಾವು ತಪ್ಪಾಗಿ ಗ್ರಹಿಸಿಕೊಂಡಾಗ, ನಾವು ಅವಲೋಕನ ಮಾಡುವ ಘಟನೆ ಅಥವಾ ಸಂಗತಿಗಳನ್ನು ಯಥಾವತ್ತಾಗಿ ಹೇಗಿರುತ್ತೋ ಹಾಗೇ ಅವಲೋಕನ ಮಾಡೋಕ್ಕೆ ನಮ್ಗೆ ಸಾಧ್ಯ ಆಗಲ್ಲ, ಅಶಕ್ತರಾದಾಗ, ಮತ್ತು ಅಥವಾ ನಾವು ಅವಲೋಕನ ಮಾಡಿದಂಥ ಸಂಗತಿಗಳನ್ನು ತಪ್ಪಾಗಿ ಅವಲೋಕನ ಮಾಡಿ, ತಪ್ಪಾಗಿ ಗ್ರಹಿಸಿಕೊಳ್ತೇವೆ, ತಪ್ಪಾಗಿ ಭಾವಿಸಿಕೊಳ್ತೇವೆ, ಆಗ ಈ ದುಷ್ಟಾವಲೋಕನ ದೋಷ ಉಂಟಾಗುತ್ತೆ. ಅವಲೋಕನಕ್ಕೆ ಯೋಗ್ಯವಾದ ಘಟನೆ ಅಥವಾ ಸಂಗತಿಗಳನ್ನು ಅವಲೋಕಿಸುವಾಗ ಅವು ಇರುವಂತೆ ಹೇಗಿರುತ್ತ ಹಾಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಅಶಕ್ತತೆ ಇದ್ದಾಗ, ಮತ್ತು ಅವಲೋಕನ ಮಾಡಿದ ವಿಷಯಗಳನ್ನು ತಪ್ಪಾಗಿ ಗ್ರಹಿಸಿಕೊಂಡಾಗ ಈ ದುಷ್ಟಾವಲೋಕನ ದೋಷ ಉಂಟಾಗುತ್ತೆ. ಅಂದರೆ ನಾವು ನೋಡೋದೇ ಒಂದು, ನಾವು ನೋಡಿದ್ದೇವೆ ಎಂದು ಭಾವಿಸುವುದು ಮತ್ತೊಂದು ಆದಾಗ ಈ ದೋಷ ಉಂಟಾಗುತ್ತದೆ. ಇಲ್ಲಿ 3 ಪಾಯಿಂಟ್ಸ್ಗಳು ಬರುತ್ತೆ. ದುಷ್ಟಾವಲೋಕನ ಯಾಕೆ ಉಂಟಾಗುತ್ತೆ, ದುಷ್ಟಾವಲೋಕನ ಅಂದರೆ ಏನು, ಯಾವಾಗ ದುಷ್ಟಾವಲೋಕನ ಉಂಟಾಗುತ್ತೆ ಅಂತ ಹೇಳಿದರೆ, ನಾವು ಅವಲೋಕಿಸುವ ಘಟನೆಗಳನ್ನು, ಸಂಗತಿಗಳನ್ನು, ಅದು ಯಾವುದೇ ಘಟನೆ ಆಗಲಿ, ಸಂಗತಿಗಳಾಗಲಿ, ವಿಷಯಗಳಾಗಲಿ, ಆ ಘಟನೆ ಅಥವಾ ಸಂಗತಿಗಳನ್ನು ಅವು ಇರುವಂತೆ ಅವಲೋಕಿಸಲು ಅಶಕ್ತರಾದಾಗ, ಇದು ಮೊದಲನೇ ಪಾಯಿಂಟ್. ಮತ್ತೊಂದೇನಪ್ಪ ಅಂದರೆ, ಆ ಅವಲೋಕನ ಮಾಡಿದಂಥ ಸಂಗತಿಗಳನ್ನು ನಾವು ತಪ್ಪಾಗಿ ಗ್ರಹಿಸಿಕೊಂಡಾಗ, ಅವಲೋಕನ ಮಾಡ್ತೇವೆ, ಮೊದಲನೇದು ಅಶಕ್ತರಾಗಿರ್ತೇವೆ,
ಭಾವಿಸುವುದು ಮತ್ತೊಂದು ಆದಾಗ ಈ ದುಷ್ಟಾವಲೋಕನ ದೋಷ ಉಂಟಾಗುತ್ತದೆ. ನಾವು ನೋಡಿದ್ದು ಒಂದು, ನಾವು ನೋಡಿದ್ದೇವೆ ಎಂದು ಭಾವಿಸುವುದು ಮತ್ತೊಂದು ಆದಾಗ ಈ ದುಷ್ಟಾವಲೋಕನ ದೋಷ ಉಂಟಾಗುತ್ತದೆ. ದುಷ್ಟಾವಲೋಕನ ದೋಷ ಯಾಕೆ ಉಂಟಾಗುತ್ತೆ? ಇದಕ್ಕೆ ಏನು ಕಾರಣ? ದುಷ್ಟಾವಲೋಕನಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮ ಜ್ಞಾನೇಂದ್ರಿಯಗಳ ಸ್ವಾಭಾವಿಕ ಶಕ್ತಿ ಕಡಿಮೆ ಇರುವುದು. ನಮ್ಮ ಜ್ಞಾನೇಂದ್ರಿಯಗಳಿದೆಯಲ್ಲ, ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ ನಮ್ಮ ಜ್ಞಾನೇಂದ್ರಿಯಗಳ ಸ್ವಾಭಾವಿಕ ಶಕ್ತಿ ಕಡಿಮೆ ಇದೆ. ನಮ್ಮ ಜ್ಞಾನೇಂದ್ರಿಯಗಳ ಸ್ವಾಭಾವಿಕ ಶಕ್ತಿ ಕಡಿಮೆ ಇರುವುದು ಇವುಗಳ ಅಂದರೆ ಈ ದುಷ್ಟಾವಲೋಕನ ದೋಷಕ್ಕೆ ಕಾರಣ ಒಂದು, ಜ್ಞಾನೇಂದ್ರಿಯಗಳ ಸ್ವಾಭಾವಿಕ ಶಕ್ತಿ ಕಡಿಮೆ ಇದೆ, ಮತ್ತು ಮತ್ತೊಂದು ಕಾರಣ ಏನಪ್ಪ ಅಂದರೆ ನಮ್ಮ ಮನಸ್ಸಿನಲ್ಲಿರುವ ಪೂರ್ವಕಲ್ಪಿತ ಭಾವನೆಗಳು, ನಮ್ಮ ಮನಸ್ಸಿನಲ್ಲಿರುವ ಪೂರ್ವಕಲ್ಪಿತ ಭಾವನೆಗಳು, ಭಯ, ಆತಂಕ, ಈ ಕಾರಣದಿಂದ ಸಹ ದುಷ್ಟಾವಲೋಕನ ದೋಷ ಉಂಟಾಗುತ್ತದೆ. ದುಷ್ಟಾವಲೋಕನ ಎಂದರೇನು? ದುಷ್ಟಾವಲೋಕನ ಅಂದರೆ ನಾವು ಅವಲೋಕನ ಮಾಡುವ ಘಟನೆ ಅಥವಾ ಸಂಗತಿಗಳನ್ನು ಅವು ಇರುವಂತೆ ಅವಲೋಕಿಸಲು ಅಶಕ್ತರಾದಾಗ ಮತ್ತು ನಾವು ಅವಲೋಕಿಸಿದ ಸಂಗತಿಯನ್ನು ತಪ್ಪಾಗಿ ಗ್ರಹಿಸಿಕೊಂಡಾಗ, ನಾವು ಅವಲೋಕಿಸುವುದೇ ಒಂದು, ನಾವು ಅವಲೋಕಿಸಿದ್ದೇವೆ, ನಾವು ನೋಡಿದ್ದೇ ಒಂದು, ನೋಡಿದ್ದೇವೆ ಎಂದು ಭಾವಿಸುವುದು ಮತ್ತೊಂದು ಆದಾಗ ಈ ದುಷ್ಟಾವಲೋಕನ ದೋಷ ಉಂಟಾಗುತ್ತದೆ. ಈ ದುಷ್ಟಾವಲೋಕನ ದೋಷಕ್ಕೆ ಕಾರಣ ಏನು? ದುಷ್ಟಾವಲೋಕನ ದೋಷಕ್ಕೆ ಕಾರಣ ಏನಪ್ಪ ಅಂತಂದರೆ ಮೊದಲನೇ ಕಾರಣ ನಮ್ಮ ಜ್ಞಾನೇಂದ್ರಿಯಗಳ ನ್ಯೂನತೆ ಅಥವಾ ಅವುಗಳ ಒಂದು ಸ್ವಾಭಾವಿಕ ಶಕ್ತಿ ಕಡಿಮೆ ಇದೆ, ದೋಷಪೂರ್ಣ ಆದಾಗ. ಕಣ್ಣು ಕಾಣದೇ ಇದ್ದಾಗ ನಾವೇನು ಮಾಡ್ತೀವಿ? ಕಣ್ಕಾಗ್ತದೆ, ಹೌದಾ? ಹೀಗಾಗಿ ಈ ದುಷ್ಟಾವಲೋಕನಕ್ಕೆ ಕಾರಣ ನಮ್ಮ ಜ್ಞಾನೇಂದ್ರಿಯಗಳ ಸ್ವಾಭಾವಿಕ ಶಕ್ತಿ ಕಡಿಮೆ ಇದೆ. ಮತ್ತೊಂದು, ನಮ್ಮ ಮನಸ್ಸಿನಲ್ಲಿ ಈಗಾಗಲೇ ಭಯ, ಆತಂಕ ಅಂದರೆ ಪೂರ್ವಕಲ್ಪಿತ ಭಾವನೆಗಳಿವೆ. ಇವು ಸಹ ದುಷ್ಟಾವಲೋಕನಕ್ಕೆ ಕಾರಣ ಅಂತ ಹೇಳಿ. ದುಷ್ಟಾವಲೋಕನ ದೋಷಕ್ಕೆ ಒಳ್ಳೆ ಉದಾಹರಣೆ ಹಗ್ಗವನ್ನು ಕಂಡು ಹಾವು ಎಂದು ಭಾವಿಸುವುದು. ಹಗ್ಗವನ್ನು ಕಂಡು ನಾವು ಹಾವು ಎಂದು ಭ್ರಮಿಸುವುದು. ಅಥವಾ ಕಪ್ಪೆ ಚಿಪ್ಪನ್ನು ಬೆಳ್ಳಿ ಎಂದು ತಿಳಿಯುವುದು. ಕಾಮಾಲೆ ರೋಗದವನಿಗೆ ಏನಾಗುತ್ತೆ? ಬೆಳ್ಳಗಿರುವ ಎಲ್ಲ ವಸ್ತುಗಳು ಹಳದಿಯಾಗಿ ಕಾಣುತ್ತವೆ. ಇದು ಈ ದುಷ್ಟಾವಲೋಕನಕ್ಕೆ ಉದಾಹರಣೆ. ನಾವು ರೈಲಲ್ಲಿ ಪ್ರಯಾಣ ಮಾಡ್ತಾ ಇರ್ತೀವಿ. ರೈಲಲ್ಲಿ ಪ್ರಯಾಣ ಮಾಡ್ತಾ ಇದ್ದರೆ ಏನಾಗುತ್ತೆ? ಅಲ್ಲಿ ಗಿಡ ಮರಗಳೆಲ್ಲ ಓಡ್ತಾ ಇದೆ ಅನಿಸುತ್ತೆ. ಗಿಡ ಮರಗಳು ಎಂದಿಗೂ ಓಡೋದೇ ಇಲ್ಲ, ಆದರೆ ನಮ್ಗೆ ಅದರ ಕಾಣಿಸುತ್ತೆ, ಅದರ ಭಾವಿಸ್ತೀವಿ ನಾವು. ಇದು ದುಷ್ಟಾವಲೋಕನಕ್ಕೆ ಒಳ್ಳೆ ಉದಾಹರಣೆ. ಮತ್ತೊಂದು ಉದಾಹರಣೆ ಹೇಳುವುದಾದರೆ ಆಕಾಶ ದಿಗಂತವನ್ನು ಅಂದರೆ ದಿಗಂತವನ್ನು ನೋಡಿ ಆಕಾಶ ಭೂಮಿ ಒಂದಾದಂತೆ ಕಾಣುತ್ತೆ. ಆಕಾಶ ಭೂಮಿ ಎಂದು ಒಂದಾಗಲು ಸಾಧ್ಯವೇ ಇಲ್ಲ, ಆದರೆ ಆಕಾಶ ಭೂಮಿ ಒಂದಾಗಿದೆ, ಒಂದಕ್ಕೊಂದು ಸೇರಿದೆ ಅನ್ನೋ ಥರ ಕಾಣುತ್ತೆ. ದಿಗಂತವನ್ನು ನೋಡಿ ಆಕಾಶ ಭೂಮಿಯನ್ನು ಮುಟ್ಟುತ್ತಿದೆ ಅಂತ ಹೇಳ್ತಾರೆ. ಇನ್ನೂ ಒಳ್ಳೆಯ ಉದಾಹರಣೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಅಂದರೆ ಸೂರ್ಯ ಹುಟ್ಟೋದು ಇಲ್ಲ, ಸೂರ್ಯ ಮುಳುಗೋದು ಇಲ್ಲ. ಸೂರ್ಯ ತನ್ನಷ್ಟು ತಾನೇ ಚಲಿಸ್ತಾ ಇರ್ತಾನೆ, ಭೂಮಿ ತನ್ನಷ್ಟು ತಾನೇ ಭೂಮಿ ಸೂರ್ಯನ ಸುತ್ತೋದ್ರಿಂದ ಹಗಲು ರಾತ್ರಿಗಳು ಉಂಟಾಗುತ್ತೆ. ನಾವೇನಂತೀವಿ? ಸೂರ್ಯ ಹುಡ್ತಾನೆ, ಸೂರ್ಯ ಮುಳುಗ್ತಾನೆ ಅಂತ ಹೇಳ್ತೇವೆ. ಆದರೆ ಇದಾಗ್ತಾ ಇರೋದು ಭೂಮಿ ತನ್ನದೇ ಆದ ಅಕ್ಷದ ಮೇಲೆ ಸುತ್ತೋದ್ರಿಂದ ಹಗಲು ರಾತ್ರಿಗಳು ಉಂಟಾಗುತ್ತೆ ಹೊರತು ಸೂರ್ಯ ಹುಟ್ಟೋದು ಮುಳುಗೋದು ಆ ರೀತಿ ನಮಗೆ ಭಾವನೆಗಳಾಗುತ್ತೆ. ಇದು ದುಷ್ಟಾವಲೋಕನ. ನಿಮಗೆ ಸರಳವಾದ ಸುಲಭವಾದ ಅರ್ಥ ಆಗುವ ಉದಾಹರಣೆ, ಹಗ್ಗವನ್ನು ತುಳಿದು ನಾವು ಹಾವು ಅಂತ ಎದುರ್ಕೊಳ್ತೀವಿ. ಇಲ್ಲಿ ಹಗ್ಗವನ್ನು ತುಳಿದು ಹಾವು ಅಂತ ಎದುರ್ಕೊಳ್ಳಿಕ್ಕೆ ಏನು ಕಾರಣ? ಹಗ್ಗಕ್ಕೂ ಮತ್ತು ಹಾವಿಗೂ ಇರುವ ಸಾಮ್ಯ. ಮುಂದೆ ಹೇಳ್ತೀನಿ ನಾನು ಇದನ್ನ. ಹೀಗಾಗಿ ದುಷ್ಟಾವಲೋಕನ ನೋಡಿ, ಇಲ್ಲಿ ಹಗ್ಗವನ್ನು ಕಂಡು ಹಾವು ಅಂತ ಹೇಳೋದು ಅಥವಾ ಕಾಮಲೆ ಕಣ್ಣಿಗೆಲ್ಲ ಬಿಳಿ ವಸ್ತು ಎಲ್ಲ ಹಳದಿಯಾಗಿ ಕಾಣುತ್ತೆ. ದುಷ್ಟಾವಲೋಕನದಲ್ಲಿ ನಾವು ಮುಖ್ಯವಾಗಿ ಎರಡು ಅಂಶಗಳನ್ನು ಕಾಣ್ತೇವೆ. ಒಂದು
ಗಮನಿಸ್ತೇವೆ. ಆ ಎರಡು ಅಂಶಗಳು ಏನು ಹಾಗಾದರೆ? ಭ್ರಮೆ ಏನಪ್ಪ ಅಂದರೆ ಒಂದು ವಿಷಯವನ್ನು ಯಥಾವತ್ತಾಗಿ ಗಮನಿಸುವ ಬದಲು ಅನ್ಯ ರೀತಿಯಾಗಿ ಗ್ರಹಿಸಿದಾಗ ಉಂಟಾಗುವ ದೋಷಕ್ಕೆ ಭ್ರಮೆ. ಒಂದು ವಿಷಯವನ್ನು ಸಂಗತಿಯನ್ನು ನಾವು ಯಥಾವತ್ತಾಗಿ ಗಮನಿಸಬೇಕು. ಯಥಾವತ್ತಾಗಿ ಗಮನಿಸುವ ಬದಲು ಬೇರೆ ರೀತಿ ಅನ್ಯ ರೀತಿಯಲ್ಲಿ ಗಮನಿಸಿದಾಗ ಅಥವಾ ಅದನ್ನು ಭಾವಿಸಿದಾಗ ಉಂಟಾಗುವ ದೋಷಕ್ಕೆ ಭ್ರಮೆ. ನಿನಗೆಲ್ಲೋ ಭ್ರಮೆ ಅಂತ ಹೇಳ್ತೀವಿ, ಬೈಕ್ ಮಾತಾಡಬೇಕಾದ್ರೆ ನಿನಗೆಲ್ಲೋ ಭ್ರಮೆ ಇದೆ, ಇರೋದೇ ಒಂದು, ನಾವು ಭಾವಿಸೋದು ಮತ್ತೆ. ಇಲ್ಲಿ ಇದಕ್ಕೆ ಉದಾಹರಣೆ ಅದೇ ಹೇಳಿದ್ರೆ, ಹಗ್ಗವನ್ನು ತುಳಿದು ಹಾವು ಅಂತ ಹೇಳ್ತೀವಿ. ಹಗ್ಗವನ್ನು ತುಳಿದು ಹಾವೆಂದು ಭಾವಿಸುವುದು, ಹಗ್ಗವನ್ನು ಹಾವಾಗಿ ತಿಳಿಯಲು ಕಾರಣ ಏನು? ಹಗ್ಗಕ್ಕೂ ಮತ್ತು ಹಾವಿಗೂ ಇರುವ ಸಾಮ್ಯ, ಅಂದರೆ ಹೋಲಿಕೆ. ನಾವು ಇನ್ನೇನು ಗಟ್ಟಿಯಾಗಿರ್ತಕ್ಕಂಥ ಅಥವಾ ಇನ್ನೇನು ತೆಂಗಿನಕಾಯಿನ ತುಳಿದು ಹಾವು ಅಂತ ಹೇಳೋದು, ಹೌದಾ? ಅಥವಾ ಡಸ್ಟರ್ನ ತುಳಿದು ಹಾವು ಅಂತ ಹೇಳಿಕೊಳ್ಳೋದು. ಇಲ್ಲಿ ಹೋಲಿಕೆ, ಹಗ್ಗ ಮತ್ತು ಹಾವು ಹೋಲುತ್ತವೆ ಪರಸ್ಪರ. ಇಲ್ಲಿ ಹಗ್ಗವನ್ನು ತುಳಿದು ಹಾವೆಂದು ಭಾವಿಸಲು ಅವುಗಳಿಗಿರುವ ಸಾದೃಶ್ಯ, ಅಂದರೆ ಅವುಗಳಿಗಿರುವ ಕೆಲವು ಅಂಶಗಳಲ್ಲಿ ಹೋಲಿಸುವುದನ್ನು ಅಥವಾ ಸಾಮ್ಯವನ್ನು ನಾನು ನೋಡ್ತೀವಿ. ಮತ್ತೊಂದು ಕಾರಣ ಏನಂದರೆ, ಹಿಂದೆ ಹಾವು ಕುಚ್ಚಿರೋದೆಲ್ಲ ಸತ್ತಿರೋದನ್ನು ನಮಗೆ ಗೊತ್ತಿದೆ. ಹಾವು ಕಚ್ಚಿ ಎಷ್ಟೊಂದನ್ನು ಅಂದರೆ ಕಹಿಯಾದ ಅನುಭವ, ಆ ಹಾವು ಕಚ್ಚಿದ್ರೆ ನಾವು ಸಾಯ್ತೀವಿ ಅನ್ನುವ ಒಂದು ಭಯ, ಮನಸ್ಸಿನಲ್ಲಿ ಇರುವ ಭಯ, ಹೌದಾ? ಮತ್ತು ಕತ್ತಲೆ, ನಾವು ಹಗಲೊತ್ತಲ್ಲಿ ಇಷ್ಟೊತ್ತಲ್ಲಿ ಅಥವಾ ಈ ಕ್ಲಾಸ್ ರೂಮಲ್ಲಿ ಹಗ್ಗ ತುಳಿದು ಹಾವು ಅಂತ ಹೆದರ್ಕೊಳ್ಳೋದು, ಎಲ್ಲೋ ಕಣದಲ್ಲೋ ಹೊಲದಲ್ಲೋ ಅದು ಕತ್ತಲಾಗುವ ಸಮಯದಲ್ಲಿ, ಕತ್ತಲಾಗಿದ್ದಾಗ ಹಗ್ಗ ತುಳಿದಾಗ ಹಾವು ಅಂತ ಭ್ರಮಿಸ್ತೇವೆ. ಹೀಗಾಗಿ ಇಲ್ಲಿ ಹಗ್ಗಕ್ಕೂ ಹಾವಿಗೂ ಇರುವ ಹೋಲಿಕೆ ಮತ್ತು ನಮ್ಮ ಮನಸ್ಸಿನಲ್ಲಿರುವ ಭಯ. ಯಾಕೆ ಭಯ ಇದೆ? ಹಾವು ಕಚ್ಚಿದ್ರೆ ಸಾಧ್ಯ ಎನ್ನುವ ಆತಂಕ ಮತ್ತು ಕತ್ತಲು. ಇವೆಲ್ಲ ಅಂಶಗಳು ಕಾರಣ. ಹಗ್ಗವನ್ನು ತುಳಿದು ಹಾವು ಅಂತ ಹೇಳಿದರು. ಇದನ್ನು ಶಂಕರಾಚಾರ್ಯರು ತಮ್ಮ ದ್ವೈತ ಸಿದ್ಧಾಂತದಲ್ಲಿ, ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತದಲ್ಲಿ ಇದನ್ನು ನಾವು ಅನಿರ್ವಚನೀಯ ಖ್ಯಾತಿ ಅಂತ ಹೇಳ್ತಾರೆ. ನಿಮಗೆ ಮುಂದೆ ಭಾರತೀಯ ತತ್ವಶಾಸ್ತ್ರದಲ್ಲಿ ಇದೆಲ್ಲ ಬರುತ್ತೆ. ಈ ಶಂಕರಾಚಾರ್ಯರು ಏನು ಹೇಳ್ತಾರೆ, ಈ ರುಜು ಸರ್ಪ ನ್ಯಾಯ ಅಂತ ಕರೀತಾರೆ. ಈ ರುಜು ಸರ್ಪ ನ್ಯಾಯದಲ್ಲಿ ಹಗ್ಗವನ್ನು ತುಳಿದು ಹಾವು ಅಂತ ಹೆದರ್ಕೊಳ್ಳೋದಿದೆಯಲ್ಲ, ಇದನ್ನ ಸದಸದ್ವಿಲಕ್ಷಣ ಅಂತ ಕರೀತಾರೆ. ಸದಸದ್ವಿಲಕ್ಷಣ ಅಂದರೆ ಇದು ಸಂಪೂರ್ಣವಾಗಿ ಸತ್ಯ ಅಂತಲೂ ಹೇಳೋಕ್ಕಾಗಲ್ಲ ಅಥವಾ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ನಾವು ಆ ಕ್ಷಣದಲ್ಲಿ ಹಗ್ಗ ತುಳಿದಾಗ ಹೆದರಿರ್ತೀವಲ್ಲ, ಆ ಅನುಭವ ಆಗ ನಿಜವಾಗ್ಲೂ ನಮ್ಗೆ ಹಾವು ಅನ್ನುವ ಭಯ ಆಗುತ್ತೆ. ಆ ಅನುಭವ ಆ ಅನುಭವ ಸತ್ಯನೋ ಅಸತ್ಯನೋ? ಸತ್ಯ ಆಗಿರುತ್ತೆ, ನಾವು ಹೆದರಿಡೋದು ಸತ್ಯ ಆಗಿರುತ್ತೆ. ಆಮೇಲೆ ಟಾರ್ಚ್ ಹಾಕಿ ನೋಡಿದಾಗ, ಬೆಳಕಿನಲ್ಲಿ ನೋಡಿದಾಗ, ಅಯ್ಯೋ ಹಾವಲ್ಲ ಹಗ್ಗ ಅನ್ನುವ ಜ್ಞಾನ ನಮಗೆ ಬರುತ್ತೆ. ಹಾಗಾಗಿ ಇದನ್ನ ಅನಿರ್ವಚನೀಯ ಖ್ಯಾತಿ ಅಥವಾ ಸದಸದ್ವಿಲಕ್ಷಣ ಅಂತೇಳಿ ಕರೀತಾರೆ. ಅಂದರೆ ಏನಾಗುತ್ತೆ, ಭ್ರಮೆ ಯಾವಾಗ ಉಂಟಾಗುತ್ತೆ, ಅಲ್ಲಿ ಒಂದು ವಸ್ತು ಅಸ್ತಿತ್ವದಲ್ಲಿ ಇರುತ್ತೆ, ಅದನ್ನು ನಾವು ತಪ್ಪಾಗಿ ಗ್ರಹಿಸ್ತೇವೆ. ಆದರೆ ವಿಭ್ರಮೆಯಲ್ಲಿ ಹಾಗಾಗಲ್ಲ. ಇಲ್ಲಿ ವಿಭ್ರಮೆಯಲ್ಲಿ ಏನಾಗುತ್ತೆ ಅಂದರೆ, ಇಲ್ಲದಿರುವುದನ್ನ ಇದ್ದಂತೆ ನೋಡುವುದಕ್ಕೆ ವಿಭ್ರಮೆ ಅಂತ ಹೇಳ್ತೀವಿ. ಅಲ್ಲಿ ಏನು ಇರೋಲ್ಲ, ಯಾವುದೇ ವಸ್ತುಗಳು ಇರಲ್ಲ, ಆದರೆ ಏನೋ ಇದೆ ಅಂತ ಹೇಳಿ ನಮಗೆ ಭಾಸವಾಗುವುದನ್ನು ವಿಭ್ರಮೆ ಅಂತ ಹೇಳ್ತಾರೆ. ಭ್ರಮೆ ಏನಾಗುತ್ತೆ, ಯಾವುದೋ ವಸ್ತು ಅಸ್ತಿತ್ವದಲ್ಲಿರುತ್ತೆ, ಇದ್ದು ನಾವು ತಪ್ಪಾಗಿ ಭ್ರಮಿಸ್ತೇವೆ. ವಿಭ್ರಮೆಗೆ ಏನೂ ಇರಲ್ಲ, ಆದರೆ ಏನೋ ಇದೆ ಎನ್ನುವಂತೆ ಭಾಸ. ಏನೋ ಇಲ್ಲದಿರುವುದನ್ನು ಇದ್ದಂತೆ ನೋಡುವುದಕ್ಕೆ ವಿಭ್ರಮೆ ಎನ್ನುತ್ತಾರೆ. ವಾಸ್ತವವಾಗಿ ಅಲ್ಲಿ ಏನೂ ಇರುವುದಿಲ್ಲ, ಆದರೆ ಏನೋ ಇದ್ದಂತೆ ಭಾಸವಾಗುತ್ತದೆ. ಕುಡಿದು ಅಮಲೇರಿದವರು ಅನೇಕ ಇಲಿಗಳನ್ನು ನೋಡ್ತಾರೆ, ಅಥವಾ ಯಾರಿಗಾರ ಆಕ್ಸಿಡೆಂಟ್ ಆದಾಗ, ಮೆದುಳಿಗೆ ಪೆಟ್ಟು ಬಿದ್ದಾಗ, ಅವರಿಗೆ ಆಘಾತ ಆದಾಗ, ಮನಸ್ಸಿನ ಆಘಾತ ಆದಾಗ ಯಾರು ಬಂದಿರಲ್ಲ, ಯಾರು ಬಂದಿದ್ದಾರೆ ಎನ್ನುವ ಭ್ರಮೆಯನ್ನು ಅವರು ಹೊಂದುತ್ತಾರೆ. ಇಲ್ಲಿ ಅಪಘಾತಕ್ಕೆ ಬಲಿಯಾದಾಗ, ಅಥವಾ ಮೆದುಳಿನಲ್ಲಿ ಏನಾದರೂ ಶಿಥಿಲತೆ ಉಂಟಾದಾಗ, ಅಥವಾ ನಮ್ಮ ಮನಸ್ಸಿನಲ್ಲಿರುವ ಭಯ ಹೆಚ್ಚಾದಾಗ, ಅಥವಾ ಉತ್ಕಟವಾದಂಥ ಒಂದು ಆಸೆ ಆಕಾಂಕ್ಷೆ ಇದ್ದಾಗ, ತುಂಬ ಆಸೆ ಇರುತ್ತೆ ತಾಯಂದರಿಗೆ ಮಕ್ಕಳು ಬೇಕು,
ಉಂಟಾಗುತ್ತದೆ. ಹೀಗೆ ಇಲ್ಲಿ ಈ ಭ್ರಮೆ ಮತ್ತು ದುಷ್ಟಾವಲೋಕನದಲ್ಲಿ ಭ್ರಮೆ ಮತ್ತು ವಿಭ್ರಮೆ ಎನ್ನುವ ಎರಡು ಅಂಶಗಳು, ಎರಡು ವಿಧಗಳನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಈ ದುಷ್ಟಾವಲೋಕನಕ್ಕೆ ಒಳ್ಳೆ ಉದಾಹರಣೆಗಳು ಅಂದರೆ ಹಗ್ಗವನ್ನು ತುಳಿದು ಹಾವು ಅಂತ ಭಾವಿಸೋದು, ಮತ್ತೊಂದು ದಿಗಂತವನ್ನು ನೋಡಿ ಆಕಾಶ ಭೂಮಿಯನ್ನು ಮುಟ್ಟುತ್ತಿದೆ ಅಂತೇಳಿ ಹೇಳ್ತಾರೆ. ಇದು ಎರಡು ದೋಷಗಳನ್ನು ನೀವು ಮುಖ್ಯವಾಗಿ ಗಮನಿಸಿದಿರಾ. ಒಂದು ಅನವಲೋಕನ, ಮತ್ತೊಂದು ದುಷ್ಟಾವಲೋಕನ. ಅನವಲೋಕನ ದೋಷ ಯಾವಾಗ ಉಂಟಾಗುತ್ತೆ? ಅವಲೋಕನಕ್ಕೆ ಯೋಗ್ಯವಾದ ಅಂಶಗಳನ್ನು ಪರಿಗಣಿಸದೆ ಉಪೇಕ್ಷೆ ಮಾಡಿದಾಗ ಅನವಲೋಕನ ದೋಷ ಉಂಟಾಗುತ್ತೆ. ದುಷ್ಟಾವಲೋಕನ ದೋಷ ಉಂಟಾಗುತ್ತೆ ಯಾವಾಗ ಉಂಟಾಗುತ್ತೆ ಅಂದರೆ, ನಾವು ನೋಡೋದೇ ಒಂದು, ನೋಡಿದ್ದೇವೆ ಎಂದು ಭಾವಿಸುವುದು ಮತ್ತೊಂದು. ಯಾಕೆ ಆ ರೀತಿ ಭಾವಿಸ್ತೀವಿ ಅಂದರೆ, ಒಂದು ನಮ್ಮ ಜ್ಞಾನೇಂದ್ರಿಯ ವೈಫಲ್ಯತೆ, ಜ್ಞಾನೇಂದ್ರಿಯಗಳು ದೋಷಪೂರ್ಣವಾದಾಗ, ಆರೋಗ್ಯಕರವಾದ ಜ್ಞಾನೇಂದ್ರಿಯಗಳು ಇಲ್ಲದಿದ್ದಾಗ, ಮತ್ತೊಂದು ನಾವು ಮನಸ್ಸಿನಲ್ಲಿರುವ ಒಂದು ಭಾವನೆಗಳು, ಕಲ್ಪನೆಗಳು ಅಥವಾ ಭಯ, ಆತಂಕ ಅಥವಾ ಅದನ್ನು ಪ್ರೆಜುಡೀಸ್ ಅಂತ ಹೇಳ್ತಾರೆ, ಪೂರ್ವಗ್ರಹ ಪೀಡಿತವಾದ ಮನಸ್ಥಿತಿ ಇದ್ದಾಗ ನಮಗೆ ಈ ಕಾಮಾಲೆ ರೋಗದ ಕಣ್ಣಿಗೆ ಬಿಳಿಗಿರೋ ಎಲ್ಲ ವಸ್ತುಗಳು ಹಳದಿಯಾಗಿ ಕಾಣುತ್ತೋ ಹಾಗೆ ಆ ಕಾರಣದಿಂದ ನಾವು ದುಷ್ಟಾವಲೋಕನ ದೋಷ ಅಂತ. ವಿದ್ಯಾರ್ಥಿಗಳೇ, ಹೀಗೆ ಎರಡು ವಿಧದ ದೋಷಗಳನ್ನು ನೀವು ಮುಖ್ಯವಾಗಿ ಗಮನಿಸಿದ್ದೀರಾ. ಮುಂದಿನದು ಅವಲೋಕನದಲ್ಲಿ ಉಪಕರಣಗಳ ಪಾತ್ರ ಅಥವಾ ಮಹತ್ವ. ಅವಲೋಕನದಲ್ಲಿ ಉಪಕರಣಗಳ ಮಹತ್ವ ಅಥವಾ ಪಾತ್ರವೇನು? ಅವಲೋಕನ ಮಾಡಲಿಕ್ಕೆ ನಮಗೆ ಈ ಉಪಕರಣಗಳು ಬೇಕು. ಅದರ ಮಹತ್ವ ಏನಿದೆ? ಅವಲೋಕನ ಸರಿಯಾಗಿ ಆಗಬೇಕು ಅಂದರೆ ಇಲ್ಲಿ ಉಪಕರಣಗಳ ಪಾತ್ರವೇನು? 5 ಅಂಕದ ಪ್ರಶ್ನೆಗಳಿಗೆ ಪರೀಕ್ಷೆಗಳಿರುತ್ತೆ. ಅವಲೋಕನದಲ್ಲಿ ಉಪಕರಣಗಳನ್ನು ನಾವು ಯಾಕೆ ಬಳಸಬೇಕು? ಅವಲೋಕನದ ಅವಶ್ಯಕತೆ ಏನಿದೆ? ಉಪಕರಣಗಳನ್ನು ಯಾಕೆ ಬಳಸಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲಿ ಮಾನವನಿಗೆ ಬಾಹ್ಯ ಪ್ರಪಂಚದ ಅಥವಾ ನಮ್ಮ ಸುತ್ತಮುತ್ತಲಿನ ಘಟನೆಗಳ, ಸಂಗತಿಗಳ ಜ್ಞಾನ ನಮಗೆ ಲಭಿಸಬೇಕು ಅಂದರೆ ನಮಗೆ ಜ್ಞಾನ ಲಭಿಸೋದೇ ಇಂದ್ರಿಯ ಪ್ರಧಾನವಾದಿಗಳು ಹೇಳೋದು ಅಥವಾ ಅನುಭವ. ನೀವು ಹಿಂದೆ ನಿಸರ್ಗದ ಏಕ ಪ್ರಕಾರ ನಿಯಮದಲ್ಲಿ 3 ಸಿದ್ಧಾಂತಗಳನ್ನು ಗಮನಿಸಿದ್ದೀವಿ. ಒಂದು ಬುದ್ಧಿ ಪ್ರಧಾನವಾದ, ಇಂದ್ರಿಯ ಪ್ರಧಾನವಾದ ಮತ್ತು ವಿಕಾಸವಾದ. ಅದರಲ್ಲಿ ಜೆ.ಎಸ್. ಮಿತ್ರವರು ಈ ಇಂದ್ರಿಯ ಪ್ರಧಾನವಾದ ಅದನ್ನು ಬಹಳ ಚೆನ್ನಾಗಿ ವಿವರಿಸುವುದನ್ನು ನಾವು ನೋಡಿದ್ದೇವೆ. ಅಂದರೆ ನಾವು ಪ್ರತಿಯೊಂದನ್ನು ಸಹ ತಿಳ್ಕೊಳ್ಳೋದು ಇಂದ್ರಿಯಗಳ ಮೂಲಕ, ನಮ್ಮ ಅನುಭವದ ಮೂಲಕ. ಇಲ್ಲಿ ಮಾನವ ತನ್ನ ಸುತ್ತಮುತ್ತಲು ಬದುಕಿನ ತನ್ನ ಜೀವಿತದಲ್ಲಿ ಅವನಿಗೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನು ಪಡೀಲಿಕ್ಕೆ ಜ್ಞಾನೇಂದ್ರಿಯಗಳು ಬಹಳ ಮುಖ್ಯ. ಅದನ್ನು ಪಂಚೇಂದ್ರಿಯಗಳು ಅಂತ ಹೇಳ್ತಾರೆ, ಜ್ಞಾನೇಂದ್ರಿಯಗಳು. ಈ ಜ್ಞಾನೇಂದ್ರಿಯಗಳು ಅತ್ಯಂತ ಅವಶ್ಯಕ. ಈ ಜ್ಞಾನೇಂದ್ರಿಯಗಳ ಮೂಲಕ ಮಾತ್ರ ನಾವು ಅವಲೋಕನ ಮಾಡಲಿಕ್ಕೆ ಸಾಧ್ಯ ಇದೆ ಎಂದು ನಿಮಗೆ ತಿಳಿದ ಸಂಗತಿ. ಈ ಜ್ಞಾನೇಂದ್ರಿಯಗಳು ಏನಾಗುತ್ತೆ, ನಾವು ಅವಲೋಕನ ಮಾಡಬೇಕಾದ್ರೆ ನಮ್ಗೆ ಯಾವುದಾದ್ರೂ ಜ್ಞಾನ ಲಭಿಸಲಿಕ್ಕೆ ಈ ಪಂಚೇಂದ್ರಿಯಗಳ ಸಹಕಾರ ಬೇಕಾಗುತ್ತೆ. ಆದರೆ ಈ ಪಂಚೇಂದ್ರಿಯಗಳ ಸ್ವಾಭಾವಿಕ ಶಕ್ತಿ ಬಹಳ ಕಡಿಮೆ ಇದೆ. ಈ ಪಂಚೇಂದ್ರಿಯಗಳ ಅಥವಾ ಜ್ಞಾನೇಂದ್ರಿಯಗಳ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳ ಸ್ವಾಭಾವಿಕ ಶಕ್ತಿ ಕಡಿಮೆ ಇರೋದ್ರಿಂದ ನಾವು ಅವಲೋಕನದಲ್ಲಿ ಉಪಕರಣಗಳನ್ನು ಬಳಸಿ ಆ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ತೇವೆ. ಅವಲೋಕನದಲ್ಲಿ ಉಪಕರಣಗಳನ್ನ ಯಾಕೆ ಬಳಸಬೇಕು ಅಂತ ಹೇಳಿದ್ರೆ, ನಮ್ಮ ಜ್ಞಾನೇಂದ್ರಿಯಗಳ ಸ್ವಾಭಾವಿಕ ಶಕ್ತಿ ಕಡಿಮೆ ಇದೆ. ಆ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ, ಈಗ ನನಗೆ ಸಣ್ಣ ಅಕ್ಷರಗಳು ಕಾಣೋದಿಲ್ಲ
ಆಗುವುದಿಲ್ಲ. ಹಾಗಾಗಿ ನಾನು ಕನ್ನಡಕವನ್ನು ಬಳಸ್ತೇನೆ. ಆಗ ನನಗೆ ಸ್ಪಷ್ಟವಾಗಿ ಅಕ್ಷರಗಳು ಕಾಣಿಸುತ್ತೆ. ಹಾಗಾಗಿ ನನ್ನ ಇಂದ್ರಿಯಗಳಿಗೆ, ನಮ್ಮ ಜ್ಞಾನೇಂದ್ರಿಯಗಳ ಸ್ವಾಭಾವಿಕ ಶಕ್ತಿ ಕಡಿಮೆ ಇದ್ದಾಗ ಆ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ನಾವು ಅವಲೋಕನದಲ್ಲಿ ಉಪಕರಣಗಳನ್ನು ಬಳಸ್ತೇವೆ. ಮತ್ತೊಂದೇನಪ್ಪ ಅಂದರೆ, ಯಾಕೆ ನಾವು ಉಪಕರಣಗಳನ್ನು ಬಳಸಬೇಕು ಅಂದರೆ, ನಾವು ಯಾವ ವಿಷಯವನ್ನು ಕುರಿತು ಅವಲೋಕನ ಮಾಡ್ತೀವೋ ಆ ವಿಷಯದ ಬಗ್ಗೆ ನಮ್ಮ ಜ್ಞಾನ ಖಚಿತವಾಗಿ, ಸ್ಪಷ್ಟವಾಗಿರಬೇಕು, ನಿಖರವಾಗಿ ನಮಗೆ ತಿಳಿಬೇಕು. ಮತ್ತು ಆ ವಿಷಯದ ಬಗ್ಗೆ ಜ್ಞಾನ ವಿಶಾಲವಾಗಿರಬೇಕು, ಆಳವಾಗಿರಬೇಕು. ಆಗ ಅಂದರೆ ನಾವು ಅವಲೋಕನ ಸರಿಯಾಗಿ ಮಾಡಿದ್ದೀವಿ ಅಂತೇಳಿ. ಹಾಗಾಗಿ ಅವಲೋಕನದಲ್ಲಿ ಉಪಕರಣಗಳ ಪಾತ್ರ ಬಹಳ ಮುಖ್ಯವಾದದ್ದು. ಅವಲೋಕನದಲ್ಲಿ ಉಪಕರಣಗಳಿಲ್ಲದೇ ಇದ್ದರೆ ಸರಿಯಾಗಿ ಅವಲೋಕನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಮಾನವಿಕ ಬಾಹ್ಯ ಪ್ರಪಂಚದ ಬಗ್ಗೆ ಜ್ಞಾನವನ್ನು ಮೂಡಿಸಲು ಜ್ಞಾನೇಂದ್ರಿಯಗಳ ಸಹಾಯ ಅತ್ಯಂತ ಅವಶ್ಯಕ. ಆದರೆ ಈ ಜ್ಞಾನೇಂದ್ರಿಯಗಳ ಸ್ವಾಭಾವಿಕ ಶಕ್ತಿ ಬಹಳ ಕಡಿಮೆ ಇದೆ. ಈ ಶಕ್ತಿಯನ್ನು ಹೆಚ್ಚಿಸಲು ಮಾನವ ಏನು ಮಾಡ್ತಾನೆ, ಅನೇಕ ಉಪಕರಣಗಳನ್ನು ಬಳಸ್ತಾನೆ. ಅದು ಮೈಕ್ರೋಸ್ಕೋಪ್ ಇರ್ಬೋದು, ಟೆಲಿಸ್ಕೋಪ್ ಇರ್ಬೋದು, ಸ್ಟೆಥೋಸ್ಕೋಪ್ ಇರ್ಬೋದು. ಹೌದಾ, ಸೂಕ್ಷ್ಮದರ್ಶಕ ಯಂತ್ರ ಇಲ್ಲದೆ ಬಯಾಲಜಿ ಏನು ಕಲಿಯಕ್ಕೆ ಸಾಧ್ಯ ಇಲ್ಲ. ಟೆಲಿಸ್ಕೋಪ್ ಇಲ್ಲದೆ, ದೂರದರ್ಶಕ ಯಂತ್ರ ಇಲ್ಲದೆ ಖಗೋಳಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಥರ್ಮಾಮೀಟರ್ ಇಲ್ಲದೆ ನಮ್ಮ ಜ್ವರದ ತಾಪಮಾನವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋಲ್ಲ. ಹಾಗಾಗಿ ಅಥವಾ ಒಬ್ಬ ಸಂತೆಯಲ್ಲಿ ಒಬ್ಬ ತರಕಾರಿ ವ್ಯಾಪಾರಿ, ಅವನು ತಕ್ಕಡಿ ಇಲ್ಲದೆ ಇದ್ದರೆ ಅವನು ವ್ಯಾಪಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ವ್ಯಾಪಾರ ಅಂದಾಜು ಮಾಡ್ಬೋದು, ಆದರೆ ಅಲ್ಲಿ ಸ್ಪಷ್ಟತೆ ಇರಲ್ಲ, ಖಚಿತತೆ ಇರಲ್ಲ. ಹಾಗಾಗಿ ಅವಲೋಕನದಲ್ಲಿ ಈ ಉಪಕರಣಗಳ ಪಾತ್ರ ಬಹಳ ಮುಖ್ಯವಾದದ್ದು ಅಂತ ಹೇಳಿ. ದೂರದ ವಸ್ತುಗಳನ್ನು, ಅಂದರೆ ಆಕಾಶಕಾಯಗಳನ್ನು ಬರೀ ಕಣ್ಣಿನಿಂದ ನೋಡಿದಾಗ ಅವುಗಳ ಬಗ್ಗೆ ಸರಿಯಾದ ಮಾಹಿತಿ ದೊರೆಯುವುದಿಲ್ಲ. ಅವಲೋಕನಕ್ಕೆ ದೂರದರ್ಶಕ ಯಂತ್ರವನ್ನು ಬಳಸಿದಾಗ ಸ್ಪಷ್ಟವಾದ ಮಾಹಿತಿಯನ್ನು ನಾವು ಪಡೆಯಲು ಸಾಧ್ಯವಾಗುತ್ತದೆ. ಅಂದರೆ ಅವಲೋಕನವು ಹೆಚ್ಚು ನಿಖರವಾಗುತ್ತದೆ. ನಾವು ದೂರದರ್ಶಕ ಯಂತ್ರದ ಸಹಾಯದಿಂದ ಮಾತ್ರ ಖಗೋಳಶಾಸ್ತ್ರ ಅಥವಾ ಯಾವುದಾದ್ರೂ ಆಕಾಶಕಾಯದ ಬಗ್ಗೆ ಪ್ರಯೋಗ ಮಾಡಲಿಕ್ಕೆ ಸರಿಯಾಗಿ ಸ್ಪಷ್ಟವಾಗಿ ನಿಖರವಾಗಿ ತಿಳಿಯಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ದರೆ ಇಲ್ಲದಿದ್ದರೆ ಮಾನವನ ದೇಹದ ಉಷ್ಣತೆಯನ್ನು ಅಳೆಯಲು ಉಷ್ಣಮಾಪಕವನ್ನು ಬಳಸಿದಾಗ ಶರೀರದ ನಿಖರವಾದ ಉಷ್ಣತೆಯನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಿಮ್ಮ ಸ್ನೇಹಿತನಿಗೆ ತುಂಬ ಜ್ವರ ಬಂದಿರುತ್ತೆ, ನೀವು ಮುಟ್ಟು ನೋಡ್ತೀರಾ ಎಷ್ಟು ಜ್ವರ ಬಂದಿದೆ, ಆದರೆ ಎಷ್ಟಿದೆ ಟೆಂಪ್ರೇಚರ್, ಅವನ ದೇಹದ ಉಷ್ಣತೆ ಎಷ್ಟಿದೆ ಅಂತ ಬರೀ ಕೈಗಳಿಂದ ನಾವು ನಿಖರವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವಾಗ ಏನು ಮಾಡ್ತೀವಿ, ಉಷ್ಣಮಾಪಕ ಯಂತ್ರವನ್ನು ನಾವು ಬಳಸ್ತೀವಿ. ಅಥವಾ ಹೃದಯದ ಬಡಿತವನ್ನು ನಾವು ನೋಡಲಿಕ್ಕೆ ಸ್ಟೆಥೋಸ್ಕೋಪನ್ನು ಬಳಸ್ತೀವಲ್ಲ, ಹಾಗೆ ಉಪಕರಣಗಳನ್ನು ಬಳಸಿದ ಮಾತ್ರಕ್ಕೆ ಅದು ಪ್ರಯೋಗವಾಗುವುದಿಲ್ಲ. ಅದನ್ನು ಮುಖ್ಯವಾಗಿ ನೆನಪಿಟ್ಕೋಬೇಕು ನೀವು. ಉಪಕರಣಗಳನ್ನು ನಾವು ಅವಲೋಕನದಲ್ಲಿ ಬಳಸಿದ ಮಾತ್ರಕ್ಕೆ ಅವಲೋಕನವು ಪ್ರಯೋಗವಾಗುವುದಿಲ್ಲ. ಏಕೆಂದರೆ ಉಪಕರಣಗಳನ್ನು ಬಳಸಿದ ಮಾತ್ರಕ್ಕೆ ಪ್ರಕೃತಿಯ ಘಟನೆಗಳಲ್ಲಿ ಯಾವುದೇ ಬದಲಾವಣೆಯಾಗುವುದಿಲ್ಲ. ಪ್ರಕೃತಿಯಲ್ಲಿ ನಾವು ಸೂರ್ಯಗ್ರಹಣ, ಚಂದ್ರಗ್ರಹಣ ನೋಡಲಿಕ್ಕೆ ಟೆಲಿಸ್ಕೋಪ್ ಬಳಸ್ತೀವಿ. ಹಾಗಂತ ಸೂರ್ಯಗ್ರಹಣ ಆಗದಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಾ? ಖಂಡಿತ ಇಲ್ಲ. ಈ ಉಪಕರಣಗಳನ್ನು ಬಳಸೋದ್ರಿಂದ ನಾವು ನಿಸರ್ಗದ ಸಂಗತಿಗಳನ್ನು ಅವಲೋಕನ ಮಾಡಿದಾಗ ಅಲ್ಲಿ ಯಾವುದೇ ರೀತಿಯ ಪ್ರಕೃತಿಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಉಂಟಾಗುವುದಿಲ್ಲ. ಆದರೆ ನಮ್ಮ ಅವಲೋಕನ ಮಾಡುವ ಘಟನೆಯ ಸಂಗತಿಯ ಬಗ್ಗೆ ನಮಗೆ ಸ್ಪಷ್ಟತೆ, ನಿಖರತೆ, ಸರಿಯಾದ ಮಾಹಿತಿ ಲಭಿಸುತ್ತೆ. ಅಂದರೆ ಇಲ್ಲಿ ಅವಲೋಕನದಲ್ಲಿ ಉಪಕರಣಗಳನ್ನು ನಾವು ಬಳಸಿದ ಮಾತ್ರಕ್ಕೆ ಅದು ಪ್ರಯೋಗವಾಗಲಾರದು. ಉಪಕರಣಗಳು ಅವಲೋಕನ ಮಾಡುವ ವ್ಯಕ್ತಿಯ ಅವಲೋಕನದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತವೆ. ಉಪಕರಣಗಳು ಹೇಗೆ ಸಹಾಯ ಮಾಡುತ್ತವೆ ಅಂದರೆ, ಅವಲೋಕನ ಮಾಡತಕ್ಕಂಥ ಅವಲೋಕನ ಒಂದು ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತವೆ ಮತ್ತು ಅವಲೋಕಿಸುವ ವಿಷಯದ ಬಗ್ಗೆ ಸ್ಪಷ್ಟವಾದ, ನಿಖರವಾದ, ವಿಶಾಲವಾದ ಜ್ಞಾನವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಇಲ್ಲಿ ಇದು ಬಹಳ ಮುಖ್ಯವಾದದ್ದು. ಅವಲೋಕನದಲ್ಲಿ ಉಪಕರಣಗಳನ್ನು
ಮತ್ತು ವಿಶಾಲವಾದ ಜ್ಞಾನವನ್ನು ಪಡೆಯೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಈ ಉಪಕರಣಗಳು ಸಹಾಯ ಮಾಡುತ್ತೆ. ಆದ್ದರಿಂದ ಅವಲೋಕನದಲ್ಲಿ ಉಪಕರಣಗಳ ಪಾತ್ರ ಬಹಳ ಮುಖ್ಯವಾದದ್ದು ಅಂತೇಳಿ ಹೇಳ್ತೀವಿ, ಬಹಳ ಮಹತ್ವವಾದದ್ದು ಅಂತ ಹೇಳ್ತೀವಿ. ಒಬ್ಬ ವೈದ್ಯನು ರೋಗಿಯ ಹೃದಯ ಬಡಿತವನ್ನು ಸ್ಟೆಥೋಸ್ಕೋಪನ್ನು ಬಳಸಿದಾಗ ಖಚಿತವಾಗಿ ತಿಳಿಯುತ್ತಾನೆ. ಅಥವಾ ಒಬ್ಬ ವ್ಯಾಪಾರಿ ತಕ್ಕಡಿಯ ಸಹಾಯದಿಂದ ತಾನು ಮಾರಾಟ ಮಾಡುವ ಒಂದು ವಸ್ತುವಿನ ತೂಕವನ್ನು ಖಚಿತವಾಗಿ ತಿಳಿಯುತ್ತಾನೆ. ಅಥವಾ ಅವನು ವ್ಯಾಪಾರ ಮಾಡಿಕೊಡ್ಬೇಕಾದ್ರೆ ಇಷ್ಟೇ ಇದೆ ತಗೊಳ್ಳಿ ತೂಕ ಅಂತ. ಹಾಗಾಗಿ ಇಲ್ಲಿ ಅವಲೋಕನದಲ್ಲಿ ಉಪಕರಣಗಳ ಪಾತ್ರ ಅಂತಕ್ಕಂಥದ್ದು ಬಹಳ ಮಹತ್ವವಾದದ್ದು ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ವಿದ್ಯಾರ್ಥಿಗಳೇ, ಈ ದಿನ ನಿಮಗೆ ಅವಲೋಕನ ದೋಷಗಳು ಯಾವ್ಯಾವು, ಅನವಲೋಕನ ಮತ್ತು ದುಷ್ಟಾವಲೋಕನ ಎನ್ನುವುದನ್ನು ತಿಳ್ಕೊಂಡಿದ್ದೀರಾ. ಮತ್ತೊಂದು ಅವಲೋಕನದಲ್ಲಿ ಉಪಕರಣಗಳ ಮಹತ್ವ, ಈ ವಿಷಯದ ಬಗ್ಗೆ ನಿಮಗೆ ಈಗಾಗಲೇ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಇದು ಮುಂದಿನ ಅಧ್ಯಾಯದಲ್ಲಿ, ಮುಂದಿನ ತರಗತಿಯಲ್ಲಿ ವಿಗಮನ ವಿಷಯಾತ್ಮಕ ತತ್ವಗಳಲ್ಲಿ ಅವಲೋಕನ ಅಂದರೇನು, ಅವಲೋಕನದ ಲಕ್ಷಣಗಳು, ಅವಲೋಕನದ ನಿಯಮಗಳು, ಅವಲೋಕನದಲ್ಲಿ ದೋಷಗಳು, ದುಷ್ಟಾವಲೋಕನ, ಅನವಲೋಕನ ಮತ್ತು ಅವಲೋಕನದಲ್ಲಿ ಉಪಕರಣಗಳ ಪಾತ್ರ ತಿಳ್ಕೊಂಡ್ರಿ. ಇನ್ನು ಅದರ ಮುಂದಿನ ಮತ್ತೊಂದು ಭಾಗ ಪ್ರಯೋಗ. ಪ್ರಯೋಗ ಎಂದರೇನು, ಪ್ರಯೋಗದ ಲಕ್ಷಣಗಳು ಮತ್ತು ಇಲ್ಲಿ ಪ್ರಯೋಗ ಹೇಗೆ ಅವಲೋಕನಕ್ಕಿಂತ ಮುಖ್ಯವಾದದ್ದು, ಪ್ರಮುಖವಾದದ್ದು, ಅಥವಾ ಅವಲೋಕನ ಹೇಗೆ ಪ್ರಯೋಗದಷ್ಟೇ ಮಹತ್ವವಾದದ್ದು. ಮುಂದಿನ ಭಾಗ ನೀವು ಕಲಿಯೋದು ಪ್ರಯೋಗ ಎಂದರೇನು. ಅದರ ನಂತರ ಅವಲೋಕನ ಮತ್ತು ಪ್ರಯೋಗಕ್ಕೆ ಇರುವ ವ್ಯತ್ಯಾಸಗಳನ್ನು ನೀವು ತಿಳಿಬೇಕಾಗುತ್ತೆ. ಇದಿಷ್ಟು ಇಂದು ನೀವು ತಿಳ್ಕೊಂಡಿರೋದು ಅವಲೋಕನದಲ್ಲಿ ಉಪಕರಣಗಳ ಪಾತ್ರ ಮತ್ತು ಅವಲೋಕನದ ದೋಷಗಳು. ಮುಂದಿನ ತರಗತಿಯಲ್ಲಿ ಪ್ರಯೋಗ ಎಂದರೇನು, ಪ್ರಯೋಗದ ಲಕ್ಷಣಗಳು, ಅವಲೋಕನ ಮತ್ತು ಪ್ರಯೋಗಕ್ಕೆ ಇರುವ ವ್ಯತ್ಯಾಸಗಳನ್ನು ನೀವು ತಿಳ್ಕೊಳ್ತೀರಾ.